ಯುಗಾದಿಯ ದಿನ ಈ ರೀತಿ ಮಾಡಿದರೆ ಖಂಡಿತ ಹಣದ ಸಮಸ್ಯೆ ಅನ್ನೋದು ಬರುವುದೇ ಇಲ್ಲ. ಯುಗಾದಿ ಹಬ್ಬದ ದಿನ ಮಾಡುವ ಈ ಸಣ್ಣ ಪರಿಹಾರದಿಂದ ಗುರುವಿನ ಅನುಗ್ರಹ ವರ್ಷ ಪೂರ್ತಿ ಮನೆಯಲ್ಲಿ ಹಣದ ಕೊರತೆ ಬರುವುದಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ಯಶಸ್ಸು ಸಿಗುತ್ತದೆ. ಯುಗಾದಿ ಹಬ್ಬಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಇದು ಹಿಂದೂಗಳ ಹೊಸ ವರ್ಷವೂ ಹೌದು. ಯುಗದ ಆದಿ ಯುಗಾದಿ ಅಂದರೆ ಹೊಸ ಯುಗದ ಆರಂಭ ಎಂಬ ಅರ್ಥವೂ ಇದೆ. ಇಂದಿನಿಂದ ವಿಶ್ವಾವಸು ಸಂವತ್ಸರ ಆರಂಭವಾಗಲಿದೆ. ಈ ಸಮಯದಲ್ಲಿ ಮಾಡುವ ಪೂಜೆಗೂ ಕೂಡ ಮಹತ್ವವಿದೆ. ಈ ದಿನ ಶಾಸ್ತ್ರಾನುಸಾರವಾಗಿ ಪೂಜೆ ಪುನಸ್ಕಾರ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಈ ಸಂವತ್ಸರದ ಪ್ರತಿದಿನ ನಮಗೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಸೃಷ್ಟಿಕರ್ತ ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಅದ್ಭುತ ಸುದಿನವೇ ಈ ಯುಗಾದಿ. ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನು ಲಂಕಾಧೀಶ ರಾವಣನನ್ನು ತನ್ನ ದಿವ್ಯ ಸಾಮರ್ಥ್ಯದಿಂದ ಸಂಹರಿಸಿ ಸೀತಾಮಾತೆಯ ಸಮೇತರಾಗಿ ಅಯೋಧ್ಯೆಗೆ ಆಗಮಿಸಿ ಮರು ಪಟ್ಟಾಭಿಷಕ್ತನಾದ ಅಮೃತಗಳಿಗೆಯೇ ಈ ಯುಗಾದಿ ಹಬ್ಬ. ನಮ್ಮ ಹಿಂದೂ ಪಂಚಾಂಗ ಮತ್ತು ಶಾಸ್ತ್ರಗಳ ಪ್ರಕಾರ ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡಲು ಮುಹೂರ್ತಗಳನ್ನು ನೋಡುವುದು ವಾಡಿಕೆ. ಆದರೆ ಯುಗಾದಿ, ವಿಜಯದಶಮಿ, ಬಲಿಪಾಡ್ಯಮಿ ಹಾಗೂ ಅಕ್ಷಯ ತೃತೀಯ ದಿನಗಳಂದು 3:30 ಮುಹೂರ್ತಗಳಲ್ಲಿ ಕೈಗೊಳ್ಳುವ ಯಾವುದೇ ಶುಭ ಕಾರ್ಯ ಮತ್ತು ಮಂಗಳ ಕಾರ್ಯಗಳು ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ನಡೆಯುತ್ತದೆ ಎಂಬ ನಂಬಿಕೆ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಯುಗಾದಿ ಹಬ್ಬದ ದಿನ ನಾವು ಯಾವ ರೀತಿಯಾಗಿ ದಿನವನ್ನು ಆರಂಭಿಸುತ್ತೇವೋ ಅದೇ ರೀತಿ ಇಡೀ ವರ್ಷ ನಮ್ಮ ದಿನಗಳನ್ನು ಕಳೆಯುತ್ತೇವೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಯುಗಾದಿ ಹಬ್ಬದ ದಿನ ಸಾಧ್ಯವಾದಷ್ಟು ಶುಭ ವಸ್ತುಗಳನ್ನು, ಶುಭ ಘಟನೆಯನ್ನು, ಶುಭಕರವಾದ ವಿಷಯಗಳನ್ನು ನೋಡಿ ಯುಗಾದಿಯ ಮೊದಲ ದಿನವನ್ನು ಆರಂಭಿಸಬೇಕೆಂದು ಹೇಳುತ್ತಾರೆ. ಹಾಗೇನೆ ಯುಗಾದಿ ಹಬ್ಬದ ದಿನ ಅರಿಶಿನದ ಕೊಂಬಿನಿಂದ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದ್ರೆ ಸಾಕು. ವಿಶೇಷವಾಗಿ ವರ್ಷ ಪೂರ್ತಿ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಗುರುವಿನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಆಗಬೇಕು, ಗುರುವಿನ ಅನುಗ್ರಹ ನಿಮ್ಮ ಜೊತೆ ಇರಬೇಕು ಎಂದರೆ ಅರಿಶಿನದ ಕೊಂಬಿನಿಂದ ಯಾವ ಕೆಲಸವನ್ನು ಮಾಡಬೇಕೆಂದು ತಿಳಿಯೋಣ. ಸಾಮಾನ್ಯವಾಗಿ ಮಾವಿನ ಎಲೆಗಳನ್ನು ಬಳಸಿಕೊಂಡು ಬಾಗಿಲಿಗೆ ತೋರಣವನ್ನು ಕಟ್ಟುತ್ತೇವೆ. ಹೀಗೆ ಮಾವಿನ ತೋರಣವನ್ನು ಕಟ್ಟುವುದರ ಜೊತೆಗೆ ಒಂದು ವಿಶೇಷವಾದ ಕೆಲಸವನ್ನು ಮಾಡಬೇಕು. ಈ ಪರಿಹಾರ ಮಾಡುವುದಕ್ಕೆ ಮನೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಸೂರ್ಯ ಉದಯಿಸುವ ಮೊದಲೇ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ನಂತರ ಯಾರಾದರೂ ಒಬ್ಬ ಸದಸ್ಯರು ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ತೆಗೆದುಕೊಂಡು ಅಂದರೆ 2, 4, 6, 8 ಈ ರೀತಿಯಾಗಿ ಅರಿಶಿನದ ಕೊಂಬುಗಳಿಂದ ವಿಶೇಷವಾದ ತೋರಣವನ್ನು ತಯಾರಿಸಬೇಕು. ಯುಗಾದಿ ಹಬ್ಬದ ದಿನ ತಪ್ಪದೆ ಅರಿಶಿನ ಕೊಂಬಿನ ತೋರಣವನ್ನು ಮಾಡಿ ಬಾಗಿಲಿಗೆ ಹಾಕಿ. ಇದರಿಂದ ಆಗುವ ಅದ್ಭುತ ಚಮತ್ಕಾರವನ್ನು ನೀವೇ ನೋಡಿ. ಈ ತೋರಣವನ್ನು ತಯಾರಿಸುವಾಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ ಮತ್ತು ನೀರನ್ನು ಹಾಕಿ ಗಂಧದ ಹದದಲ್ಲಿ ಲೇಪನವನ್ನು ತಯಾರಿಸಿ 5 ಎಳೆ ಅಥವಾ 9 ಎಳೆಯ ಹೂವು ಕಟ್ಟುವ ದಾರಕ್ಕೆ ಅರಿಶಿನದ ಲೇಪನವನ್ನು ಹಚ್ಚಿ ನಂತರ ಅರಿಶಿನದ ಕೊಂಬನ್ನು ಹೂವು ಕಟ್ಟುವ ರೀತಿಯಲ್ಲಿ ಕಟ್ಟಿ ಮನೆಯ ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು. ಈ ತೋರಣವನ್ನು ಕಟ್ಟುವಾಗ ಗುರುವಿನ ಅನುಗ್ರಹದಿಂದ ನಮ್ಮ ಮನೆಗೆ ಒಳ್ಳೆಯದಾಗಲಿ, ವರ್ಷ ಪೂರ್ತಿ ಶುಭವಾಗಿರಲಿ, ಧನ ಧಾನ್ಯ ಸಂಪತ್ತು ಸುಖ ಸಂತೋಷ ನೆಮ್ಮದಿ ವೃದ್ಧಿಯಾಗಲಿ ಎಂದು ಪ್ರಾರ್ಥಿಸಿ ಸಂಕಲ್ಪ ಮಾಡಿ ಕಟ್ಟಬೇಕು. ಮಾವಿನ ತೋರಣವನ್ನು ಕಟ್ಟುವ ಜಾಗದಲ್ಲಿ ಅದರ ಜೊತೆಗೆ ಅರಿಶಿನದ ಕೊಂಬಿನ ತೋರಣವನ್ನು ಸಹ ಕಟ್ಟಬೇಕು. ಅರಿಶಿನದ ಕೊಂಬಿನ ತೋರಣ ಒಣಗುವ ತನಕ ಇದನ್ನು ತೆಗೆಯಬಾರದು. ಸಂಪೂರ್ಣವಾಗಿ ಒಣಗಿದ ನಂತರ ಮನೆಯ ಹತ್ತಿರ ಇರುವ ಯಾವುದಾದರೂ ಗಿಡ, ತೆಂಗಿನ ಮರ ಯಾರು ತುಳಿಯದಂತಹ ಸ್ಥಳದಲ್ಲಿ ಇದನ್ನು ಹಾಕಬೇಕು. ತೋರಣವನ್ನು ಮನೆಯ ಮುಖ್ಯದ್ವಾರ ಅಥವಾ ದೇವರ ಮನೆಯ ಬಾಗಿಲಿಗೂ ಕೂಡ ಕಟ್ಟಬಹುದು. ಮುಖ್ಯವಾಗಿ ಅರಿಶಿನದ ಕೊಂಬಿನ ತೋರಣವನ್ನು ಮಾಡುವಾಗ ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬನ್ನು ಉಪಯೋಗಿಸಬೇಕು ಎನ್ನುವುದನ್ನು ಮರೆಯಬೇಡಿ. ಇದರಿಂದ ಗುರುಬಲ ಹೆಚ್ಚಾಗುತ್ತದೆ. ವೈಜ್ಞಾನಿಕವಾಗಿ ಕ್ರಿಮಿಕೀಟಗಳು ಮನೆಗೆ ಬಾರದಂತೆ ಇದು ತಡೆಯುತ್ತದೆ. ಯುಗಾದಿಯ ದಿನ ಅರಿಶಿನದ ಕೊಂಬಿನ ತೋರಣವನ್ನು ಕಟ್ಟುವುದರಿಂದ ಶುಭ ಕಾರ್ಯಗಳು ನಡೆಯುತ್ತವೆ. ಹೊಸ್ತಿಲಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇದೆಯಂತೆ. ಹಾಗಾಗಿ ಹೊಸ ವರ್ಷದ ಈ ದಿನ ತಪ್ಪದೆ ಹೊಸ್ತಿಲು ಪೂಜೆಯನ್ನು ಮಾಡಬೇಕು. ಈ ದಿನ ಬೆಳಿಗ್ಗೆ ಗೋಮಾತೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ತಟ್ಟೆಯ ತುಂಬಾ ತೊಳೆದ ಅಕ್ಕಿ, 3 ಅಚ್ಚು ಬೆಲ್ಲದ ಜೊತೆಗೆ ಬಾಳೆಹಣ್ಣನ್ನು ತಿನ್ನಿಸಿ ಆಶೀರ್ವಾದವನ್ನು ಪಡೆಯಬೇಕು. ಇವುಗಳ ಜೊತೆಯಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ, ಸೋಮವಾರ ಈ ದಿನಗಳಲ್ಲಿ ಹುಟ್ಟಿದವರು ಯುಗಾದಿ ಹಬ್ಬದ ದಿನ ಕೆಲವು ಪರಿಹಾರಗಳನ್ನು ಮಾಡಬೇಕು. ಸೋಮವಾರ ಹುಟ್ಟಿದವರು ಸ್ಫಟಿಕಲಿಂಗಕ್ಕೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಬೇಕು ಹಾಗೂ ಪ್ರತಿ ಹುಣ್ಣಿಮೆಯ ದಿನ ಶಿವನಿಗೆ ಅಭಿಷೇಕ ಮಾಡಬೇಕು. ಗುರುವಾರದ ದಿನ ಹುಟ್ಟಿದವರು ತಮ್ಮ ಮನೆಯ ಕುಲದೇವರ ಪೂಜೆಯನ್ನು ಮಾಡಬೇಕು. ಸಾಧ್ಯವಾದರೆ ಯುಗಾದಿಯ ದಿನ ಮನೆಯಲ್ಲಿ ಪೂಜೆ ಸಲ್ಲಿಸಿ ಅಖಂಡ ದೀಪವನ್ನು ಹಚ್ಚಬೇಕು.
ಶುಕ್ರವಾರದ ದಿನ ಹುಟ್ಟಿದವರು ಯುಗಾದಿ ಹಬ್ಬದ ದಿನ ಬೇಳೆ ಹಾಗೂ ಬೆಲ್ಲದಿಂದ ಪಾಯಸವನ್ನು ಮಾಡಿ ಮನೆಯಲ್ಲಿರುವ ದೇವರಿಗೆ ಸ್ವಲ್ಪ ನೈವೇದ್ಯ ಮಾಡಿ ಉಳಿದಿರುವ ಪಾಯಸವನ್ನು ನಿಮಗೆ ಇಷ್ಟವಾದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ಕೂಡ ದೇವರಿಗೆ ಪಾಯಸವನ್ನು ನೈವೇದ್ಯ ಮಾಡಬೇಕು. ಶನಿವಾರದ ದಿನ ಹುಟ್ಟಿದವರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಅಭಿಷೇಕವನ್ನು ಮಾಡಿಸಬೇಕು. ಹೀಗೆ ಮಾಡುವುದರಿಂದ ಯುಗಾದಿ ಹಬ್ಬದ ದಿನದಿಂದ ಮಾಡುವ ಕೆಲಸಗಳಿಗೆ ಅಡಚಣೆಗಳೆಲ್ಲ ನಿವಾರಣೆಯಾಗಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಅವರ ಮುಂದಿನ ಜೀವನವೇ ಬದಲಾಗುತ್ತದೆ. ಅವರು ಹಿಂದೆ ಅನೇಕ ಕಷ್ಟಪಟ್ಟಿದ್ದರೂ ಅದೆಲ್ಲವೂ ಕೂಡ ದೂರವಾಗಿ ಉತ್ತಮ ಜೀವನ ಇವರದ್ದಾಗುತ್ತದೆ. ಅಂದುಕೊಂಡ ಹಾಗೆ ಇಷ್ಟಪಟ್ಟ ರೀತಿಯಲ್ಲಿ ಜೀವನವನ್ನು ನಡೆಸುತ್ತಾರೆ. ಯುಗಾದಿ ಹಬ್ಬದ ದಿನ ಒಳ್ಳೆಯ ಕೆಲಸ ಪರಿಹಾರಗಳನ್ನು ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ನಕಾರಾತ್ಮಕ ಶಕ್ತಿಗಳಿದ್ದರೂ ನಿವಾರಣೆಯಾಗಿ ದೇವರ ಅನುಗ್ರಹದಿಂದ ಉತ್ತಮ ಜೀವನ, ಸುಖ, ಸಂತೋಷ, ನೆಮ್ಮದಿ ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.